2 ಸಮುವೇಲನಿಗೆ ಬರೆದ ಪುಸ್ತಕ 7ನೇ ಅಧ್ಯಾಯ 11ನೇ ವಚನ. ನೀನು ಶತ್ರು ಭಯವಿಲ್ಲದೆ ಸುಖದಿಂದಿರುವಂತೆ ಮಾಡುವೆನು. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮ ಪಕ್ಷ ಇರುವಂಥ ದೇವರಾಗಿದ್ದಾರೆ. ಅವರು ನಿಮ್ಮನ್ನು ಅನುದಿನವೂ ಸಹ ನಡೆಸ್ತಾ ಇದ್ದಾರೆ. ಯೇಸು ನಿಮ್ಮ ಜೊತೆಯಲ್ಲಿ ಇರುವಂಥದ್ದನ್ನು ಆಲೋಚಿಸಿರಿ. ನೀವು ಎಂತಹ ಮನುಷ್ಯರು. ನಾವು ಲೋಕದಲ್ಲೇ ಅಸಡ್ಡೆ ಮಾಡಲ್ಪಟ್ಟಂಥವರು, ಎಲ್ಲರಿಂದಲೂ ಸಹ ನಿರಾಕರಿಸಲ್ಪಟ್ಟಂಥವರು. ಅಪೊಸ್ತಲನಾದಂಥ ಪೌಲನು ಹೇಳುವ ಹಾಗೆ ಪಾಪಿಗಳಲ್ಲೇ ಮುಖ್ಯವಾದಂಥ ಪಾಪಿಗಳೆಂಬುದಾಗಿ ನೋಡುವುದಾದರೆ ಅವನಿಗಿಂತಲೂ ದೊಡ್ಡ ಮುಖ್ಯವಾದ ಪಾಪಿ ನಾನು ನೀವುಗಳಾಗಿದ್ದೇವೆ. ಆದರೂ ಸಹ ದೇವರು ನಮ್ಮನ್ನು ಕರುಣಿಸುವವರಾಗಿದ್ದಾರೆ, ನಿಮ್ಮನ್ನು ಕಟಾಕ್ಷಿಸುವವರಾಗಿದ್ದಾರೆ. ನಿಮ್ಮ ಪರಿಸ್ಥಿತಿಗಳು ಯಾವ ಪರಿಸ್ಥಿತಿಗಳಾಗಿದ್ದರೂ ಸಹ ಅದನ್ನು ದೇವರು ಮಾರ್ಪಡಿಸುವವರಾಗಿದ್ದಾರೆ. ನೀವು ದುಃಖಿಸ್ತಾ ಇದ್ದೀರಾ, ಇತರರು ನಿಮ್ಮನ್ನು ಮನನೊಯಿಸ್ತಾ ಇದ್ದಾರಾ, ನಿಮಗೆ ವಿರುದ್ಧವಾಗಿ ಆಲೋಚನೆ ಮಾಡ್ತಾ ಇದ್ದಾರಾ, ನೀವು ಏಳಿಗೆ ಹೊಂದಿದ ಹಾಗೆ ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಸಹ ಅವರು ತಲೆ ಹಾಕಲ್ಪಟ್ಟು ನಿಮ್ಮ ಜೀವಿತವನ್ನು ಬಾಧಿಸಲ್ಪಡ್ತಾ ಇದ್ದಾರಾ? ಹೆದರಬೇಡ್ರಿ, ದೇವರಾಗಿರುವಂಥ ಕರ್ತನು ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾರೆ. ನೀವು ಯಾರಿಗೆಲ್ಲ ಹೆದರುತ್ತಾ ಇದ್ದೀರೋ, ಭಯಪಡ್ತಾ ಇದ್ದೀರೋ ಅವರೆಲ್ಲರನ್ನೂ ಸಹ ದೇವರು ನಿಮ್ಮಿಂದ ದೂರ ಮಾಡುವವರಾಗಿ ಇದ್ದಾರೆ. ಅವರಿಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಿರಿ, ಅವರನ್ನು ಪ್ರೀತಿಸಿರಿ. ದಾವೀದನನ್ನ ಅರಸನಾದಂಥ ಸೌಲನು ಯಾವಾಗಲೂ ಸಹ ಬಾಧಿಸುವನಾಗಿದ್ದ. ಒಂದಲ್ಲ ಎರಡಲ್ಲ, ಸುಮಾರು 15 ವರ್ಷಗಳು ದಾವೀದನನ್ನ ಸಾಯಿಸಬೇಕೆಂಬುದಾಗಿ ಯೋಚಿಸ್ತಾ ದಾವೀದನನ್ನು ಹಿಂದಟ್ಟಿ ಹೊಡೆದ. ಆದರೆ ಅಷ್ಟು ವರ್ಷಗಳು ಸಹ ದಾವೀದನು ಬಾಧೆಗೊಳಪಟ್ಟ, ದುಃಖಿಸ್ತಾ, ಅವನು ಕಣ್ಣೀರಿಟ್ಟ, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂಬುದೇ ಒಂದು ದೊಡ್ಡದಾದಂತಹ ರೀತಿಯಲ್ಲಿ ಅವನು ಹೋರಾಡಿದ. ಆದರೆ ನಿಜವಾಗಿ ಯಾರು ಆತನ್ನು ರಕ್ಷಿಸಿದ್ರು ಗೊತ್ತಾ? ದೇವರಾಗಿರುವಂಥ ಯೇಸು ಕರ್ತನು. ದಾವೀದನ ಮೇಲೆ ದೇವರಾಗಿರುವಂಥ ಕರ್ತನ ಅಭಿಷೇಕವಿತ್ತು. ಇಂದು ನಿಮ್ಮ ಮೇಲೆಯೂ ಸಹ ದೇವರ ಅಭಿಷೇಕ ಉಂಟು. ನೀವು ಭಯಪಡಬೇಡ್ರಿ. ನೀವು ಬಿದ್ದು ಹೋದಂಥ ಸ್ಥಿತಿಗಳಲ್ಲಿಯೇ ಬಿದ್ದು ಹೋಗಲಿಕ್ಕೆ ದೇವರು ಬಿಟ್ಟು ಬಿಡುವಂಥ ದೇವರಲ್ಲ. ಆ ಸ್ಥಿತಿಗಳಿಂದ ನಿಮ್ಮನ್ನು ಮೇಲೆತ್ತುವಂಥ ದೇವರಾಗಿದ್ದಾರೆ. ನೀವು ಶತ್ರುವಿಗಳ ಭಯಪಟ್ಟು ನೀವು ಕಳವಳದಿಂದ ಇರುವಂಥದ್ದು ದೇವರಿಗೆ ಸಂತೋಷಕರವಾದಂಥದ್ದಲ್ಲ. ನಿಮ್ಮನ್ನ ಶತ್ರುವಿನ ಮುಂದೆಯೇ ಕರ್ತನಾದಂಥ ದೇವರು ಎಬ್ಬಿಸಲ್ಪಟ್ಟು ನೀವು ಸುಖದಿಂದ ಇರುವ ಹಾಗೆ ಆಶೀರ್ವದಿಸಲಿಕ್ಕೆ ಆತನ ಶಕ್ತನು. ದಾವೀದನಿಗೆ ದೇವರು ಮಾಡಲ್ಪಟ್ಟರು, ನಿಮಗೆ ಮಾಡೋದಿಲ್ವಾ? ನಿಮ್ಮನ್ನು ಸಹ ಅವರು ಅತಿಶಯವಾಗಿ ಪ್ರೀತಿಸುವಂಥ ದೇವರಾಗಿದ್ದಾರೆ. ಎದ್ದೇಳ್ರಿ, ಪ್ರಾರ್ಥನೆ ಮಾಡ್ರಿ. ಕರ್ತನು ನಿಮಗೆ ಜೀವನ ಕೊಟ್ಟು ನೀವು ಇತರರ ಮುಂದೆ ಸುಖದಿಂದಿರುವ ಹಾಗೆ ಆಶೀರ್ವದಿಸ್ತಾ ಇದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ವೈರಿಗಳಿಂದ ನಮ್ಮನ್ನು ತಪ್ಪಿಸಲ್ಪಟ್ಟು ಕರ್ತನೆ, ನಾವು ನಮ್ಮ ಶತ್ರುವಿನ ಭಯವಿಲ್ಲದ ಹಾಗೆ ಸುಖದಿಂದಿರುವ ಹಾಗೆ ನೀವು ಮಾಡ್ತೀರಿ ಎಂಬುದಾಗಿ ವಾಗ್ದಾನ ಮಾಡಿದ್ದೀರಿ. ಈ ವಾಗ್ದಾನಕ್ಕಾಗಿ ಬೇಡುತ್ತಿರುವಂಥ ಒಬ್ಬೊಬ್ಬರನ್ನು ಆಶೀರ್ವದಿಸು, ಅವರನ್ನು ಮೇಲೆತ್ತಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್.